ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೀರ್ತನಾ ಲೋಕಯುಕ್ತ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋದು ಚಿಕನ್ ಬಾಲ್ಸ್. ಅದನ್ನು ಈಗ ಆ ರೆಸಿಪಿನೇ ಈಗ ತೋರಿಸ್ತಾ ಇದ್ದೀನಿ. ಇದು ಜೀರಿಗೆ ಪೌಡ್ರ್ ಖಾಲಿಯಾಗಿತ್ತು, ಅದಕ್ಕೆ ನಾನು ಇದು ಮಿಕ್ಸಿಯಲ್ಲಿ ಹಾಕ್ತಾಯಿದ್ದೀನಿ. ಜೀರಿಗೆ ಚೆನ್ನಾಗಿ ಇದು ಮಾಡಿ ಬಿಸಿ ಮಾಡಿ ತವಾದಲ್ಲಿ ಇದನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಜೀರಿಗೆ ಪೌಡ್ರ್ ಖಾಲಿಯಾಗಿದೆ. ಇದೆಷ್ಟು ಚಿಕನ್ ತೊಗೊಂಡಿದ್ದೀನಿ, ಬೋನ್ಲೆಸ್ ಚಿಕನ್ ಇದು. ಹಾಗೂ ಇದು ಪೊಟ್ಯಾಟೊ ತೊಗೊಂಡಿದ್ದೀನಿ, ಒಂದೇ ತೊಗೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ ಇಷ್ಟು ಈರುಳ್ಳಿ, ಒಂದು ಮೊಟ್ಟೆ, ಮತ್ತು ಬ್ರೆಡ್ ಕಾರ್ನ್ಸ್, ಮತ್ತು ಇದು ಬೋಳ್ಕಾಳು ಮೆಣಸು. ಇದನ್ನು ನಾನು ಇದರಲ್ಲೇ ಪೌಡ್ರ್ ಮಾಡ್ತಾಯಿದ್ದೀನಿ. ಇದು ನೋಡಿ, ಬೋಳ್ಕಾಳು ಮೆಣಸು, ಕಾಳುಮೆಣಸು. ಇದನ್ನು ನಾನು ಇದರಲ್ಲೇ ಪೌಡ್ರ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿ ಈ ರೀತಿ ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೀನಿ. ಇವಾಗ ಚಿಕನ್ ನೋಡಿ ಬೇಯ್ತಾ ಇದೆ, ಅದಾಗಲಿ ಸ್ವಲ್ಪ. ನೋಡಿ, ಇದನ್ನು ಈಗ ಈ ಥರ ಇದು ಮಾಡ್ಕೊಂಡಿದ್ದೀನಿ ಮಿಕ್ಸಿಯಲ್ಲಿ ಹಾಕಿ. ನೋಡಿ, ಈ ಥರ ಇದಾಗಿದೆ. ಈಗ ಈ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇದು ಕೂಡ ನೋಡಿ ಸ್ಮ್ಯಾಶ್ ಮಾಡಿದ್ದೀನಿ. ಒಂದು ಬಾಣಲೆ ತೊಗೊಂಡಿದ್ದೀನಿ. ಇದರಲ್ಲಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಎಣ್ಣೆ ಬೇಕು, ನೀರಿದೆ ನೋಡಿ, ಅದಕ್ಕೆ ನೀರು ಸ್ವಲ್ಪ ಇದಾಗಲಿ ಅಂತ ಈಗ ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ನಾನು ಮೊದಲೇ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೋಡಿ. ಬೆಳ್ಳುಳ್ಳಿ ಕೆಂಪಾಗ್ತಾ ಬಂತು. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ತುಂಬ ಚಿಕ್ಕದಾಗಿ ಇದು ಮಾಡ್ಕೋಬೇಕು, ಕಟ್ ಮಾಡ್ಕೋಬೇಕು ಈ ಥರ. ನಂತರ ಇದು ಹಸಿಮೆಣಸು, ಇದನ್ನು ನೋಡಿ ಕಾಳುಮೆಣಸು ಪೌಡ್ರು. ನಾನು ಇದನ್ನೇ ಹೆಚ್ಚು ಹಾಕಿದ್ದೀನಿ, ಯಾಕಂದರೆ ಹಸಿಮೆಣಸು ಬೇಡ ಅಂತ. ಇದು ಚೆನ್ನಾಗಿ ಇದಾಗಬೇಕು ಈರುಳ್ಳಿ. ಇದು ಸ್ವಲ್ಪ ಇದು ಶುಂಠಿ ಜಜ್ಜಿ ಹಾಕಿದ್ದೀನಿ, ಹೀಗೆ ಪೇಸ್ಟ್ ಮಾಡಲಿಲ್ಲ, ಹೀಗೆ ಹಾಕಿದ್ದೀನಿ. ಇಷ್ಟು ಜೀರಿಗೆ ಪೌಡ್ರ್ ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಅರ್ಧದಷ್ಟು ಲಿಂಬೆಹಣ್ಣು ಹಾಕ್ತಾಯಿದ್ದೀನಿ.
ಗರಂ ಮಸಾಲ ಸ್ವಲ್ಪ ಉಂಡೆ ಥರ ಮಾಡಿ ಇಷ್ಟು ಉಂಡೆ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಇದು. ಇಷ್ಟ ಆಗಿದೆ ಇದು. ಈಗ ಬಿಸಿ ಬಿಸಿ ಊಟ ಮಾಡೋ ಟೈಮಿಗೆ ಬಿಸಿ ಬಿಸಿಯಾಗಿ ಮಾಡ್ತೀನಿ, ಅವಾಗ ತೋರಿಸ್ತೀನಿ. ಇದು ಮೊಟ್ಟೆ, ಇದು ಬ್ರೆಡ್ ಕ್ರಮ್ಸ್ ಇದೆ. ನನ್ನ ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಬಾಯ್.